ಹಾಯ್ ವೆಲ್ಕಮ್ ಟು ನಂದಿ ಟ್ರಸ್ಟ್. ನಂದಿ ಟ್ರಸ್ಟಲ್ಲಿ ಯಾಸ್ ಆಫ್ ನಾವು ಏನು ಪ್ರೆಸೆಂಟ್ ಇನ್ವೆಂಟ್ರಿ ಇದೆ ಕಂಪ್ಲೀಟ್ ಒಂದು ಸ್ಲೈಡ್ ಕೊಡ್ತೀನಿ ನೋಡ್ಕೊಂಬನ್ನಿ. ಅದಕ್ಕಿಂತ ಮುಂಚೆ ಏನಂತ ಅಂದರೆ ಯಾರನ್ನ ಕಾಲ್ ಮಾಡೋದಿದೆ ದಯವಿಟ್ಟು ವರ್ಕಿಂಗ್ ಅವರ್ಸು 10 ಗಂಟೆಯಿಂದ ಸಂಜೆ 7 ಗಂಟೆ ಒಳಗಡೆ ಕಾಲ್ ಮಾಡಿ. ಆಫ್ಟರ್ 7 ಅಂದರೆ ನೈಟು 7 ಗಂಟೆ ಮೇಲೆ ದಯವಿಟ್ಟು ಕಾಲ್ ಮಾಡಬೇಡಿ. ಮತ್ತು ಸಂಡೇ ನಮ್ಮದು ರಜಾ ಇರೋದ್ರಿಂದ ದಯವಿಟ್ಟು ಕಾಲ್ ಮಾಡ್ಕೋಬೇಡಿ. ರೆಸ್ಪಾನ್ಸ್ ಸಿಗಲ್ಲ. ನೀವು ಕಾಲ್ ಮಾಡ್ತೀರಾ, ನಾವು ಕಾಲ್ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ನಿಮಗೂ ಬೇಜಾರಾಗುತ್ತೆ, ರಿಪ್ಲೈ ಮಾಡಲಿಲ್ಲ ಅಂದರೂ ಬೇಜಾರಾಗುತ್ತೆ. ದಯವಿಟ್ಟು ಕಾಲ್ ಮಾಡೋದಿದೆ ವರ್ಕಿಂಗ್ ಅವರ್ಸು ಮಾರ್ನಿಂಗ್ 10 ಟು ಸಂಜೆ 7 ಗಂಟೆ ಒಳಗಡೆ ಕಾಲ್ ಮಾಡಿ. ಕೆಲವೊಬ್ಬರು ಕಾಲ್ ಮಾಡ್ತೀರಾ ಮಧ್ಯರಾತ್ರಿ 2 ಗಂಟೆ 3 ಗಂಟೆ 12:30. ದಯವಿಟ್ಟು ನೀವೇನೋ ಎದ್ದಿರ್ತೀರಾ, ನಾವು ಮಲ್ಕೊಂಡಿರ್ತೀವಿ, ದಯವಿಟ್ಟು ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ. ಸೊ ನಮ್ಮ ಹತ್ರ ಏನು ಪ್ರೆಸೆಂಟ್ ಇನ್ವೆಂಟ್ರಿ ಇದೆ ಅದ್ರ ಗಾಡಿದು ಕಂಪ್ಲೀಟ್ ಒಂದು ಸ್ಲೈಡ್ ತೋರಿಸ್ತೀನಿ, ನೋಡ್ಕೊಂಬಿಟ್ಟು ಬನ್ನಿ. ಸೊ ಡೀಟೇಲ್ಸು ಪ್ರೈಸು ಫೋಟೋಸ್ ಎಲ್ಲ ಇನ್ವೆಂಟ್ರಿ ಕ್ಯಾಟ್ಲಾಗಲ್ಲಿ ಇರುತ್ತೆ. ಜಸ್ಟ್ ವಾಟ್ಸಪ್ಪಲ್ಲಿ ಒಂದು ಹಾಯ್ ಅಂತ ಮೆಸೇಜ್ ಮಾಡಿ, ರಿಪ್ಲೈ ಮೆಸೇಜ್ ಬರುತ್ತೆ. ರಿಪ್ಲೈ ಮೆಸೇಜಲ್ಲಿ ಒಂದು ಲಿಂಕ್ ಇರುತ್ತೆ, ಲಿಂಕ್ನ ಪ್ರೆಸ್ ಮಾಡಿದ್ರೆ ಸಾಕು ನಮ್ಮ ನಂದಿ ಟ್ರಸ್ಟಲ್ಲಿರುವಂಥ ಕಂಪ್ಲೀಟ್ ಇನ್ವೆಂಟ್ರಿ ಕ್ಯಾಟ್ಲಾಗ್ ಓಪನ್ ಆಗಿರುತ್ತೆ. ಸೊ ಬೆಸ್ಟ್ ಪ್ರೈಸು ಬೆಸ್ಟ್ ಡೀಲ್ ಬೇಕು ಅಂದರೆ ಶೋರೂಮ್ ಬಂದರೆ ಎಷ್ಟು ನೆಗೋಷಿಯೇಟ್ ಮಾಡೋಕ್ಕಾಗುತ್ತೆ ಅಷ್ಟು ನೆಗೋಷಿಯೇಟ್ ಮಾಡ್ತೀವಿ. ಬರೀ ಫೋನ್ ಕಾಲಲ್ಲಿ ಫೈನಲ್ ಎಷ್ಟು ಲೋನ್ ಆಗುತ್ತೆ, ಎಷ್ಟು EMI ಬರುತ್ತೆ, ಇವೆಲ್ಲ ಕೇಳ್ತಾ ಕೂತ್ಕೊಂಡ್ರೆ ದಯವಿಟ್ಟು ನಾನು ರಿಪ್ಲೈ ಮಾಡೋಕ್ಕಾಗಲ್ಲ. ಶೋರೂಮ್ ವಿಸಿಟ್ ಮಾಡಿದ್ರೆ ಮಾತ್ರ ಬೆಸ್ಟ್ ಡೀಲ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈ ಕಂಪ್ಲೀಟ್ ಸ್ಲೈಡ್ ತೋರಿಸ್ತೀನಿ, ನೋಡ್ಕೊಂಬನ್ನಿ. ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿ 9019282920 ಇದಕ್ಕೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮೆಸೇಜ್ ಬರುತ್ತೆ. ರಿಪ್ಲೈ ಮೆಸೇಜಲ್ಲಿ ಒಂದು ಲಿಂಕ್ ಇರುತ್ತೆ, ಲಿಂಕ್ನ ಪ್ರೆಸ್ ಮಾಡಿದ್ರೆ ನಂದಿ ಟ್ರಸ್ಟಲ್ಲಿರುವಂಥ ಇಷ್ಟು ಇನ್ವೆಂಟ್ರಿ ಕ್ಯಾಟ್ಲಾಗ್ ವೆಹಿಕಲ್ ಫೋಟೋಸು ಡೀಟೇಲ್ಸು ಎಲ್ಲ ಓಪನ್ ಆಗುತ್ತೆ. ವಿಸಿಟ್ ಮಾಡಿ ನಂದಿ ಟ್ರಸ್ಟ್ ಒಂದು ಯಾವುದನ್ನ ವೆಹಿಕಲ್ ಪೋಸ್ಟ್ ಹಾಕೋಕ್ಕಿಲ್ಲ. ಸೊ ಕೆಲವರು ಸುಮ್ಮನೆ ಇರ್ತಿರಲ್ಲ ಅಂತ ಅವರೆಲ್ಲ ಏನು ಮಾಡ್ತೀರಾ, ಆವಾಗ ಆ ಪ್ರೈಸ್ ಇತ್ತು, ಇವಾಗ ಈ ಪ್ರೈಸ್ ಇತ್ತು, ಇದು ಮೈಗ್ರೇಟೆಡು, ಇದು ಅಂತ ಕಮೆಂಟ್ ಮಾಡ್ತಿರಲ್ಲ. ನಾನೊಂದು ಆಫರ್ ಕೊಡ್ತೀನಿ ಅಂತ ನಮ್ಮ ಏನು ಕಮೆಂಟ್ ಮಾಡ್ತೀರಾ ಅಂಥವ್ರಿಗೆ ಒಂದು ಆಫರ್ ಕೊಡ್ತೀನಿ. ಇಲ್ಲಿ ನೋಡಿ, ನಮ್ಮ ಶೋರೂಮ್ ಮುಂದೆ 2 ಕಟ್ಟಾಯ ಮಾಡಿಸಿ, ಇಲ್ಲಿ ಬಂದು ಕೂತ್ಕೊಂಡ್ಬಿಡಿ, ಬೆಳಗ್ಗೆನೇ ಕೂತ್ಕೊಳ್ಳಿ. ಮತ್ತು ಲೇಟ್ ಮಾಡ್ಕೋದ್ರೆ ಕಸ್ಟಮರ್ ಬಂದು ಮತ್ತೆ ಗಾಡಿ ತೊಗೊಂಡು ಹೋಗೋಕೆ ಕಷ್ಟ. ನೀವು ಸುಮ್ಮನೆ ಕಸ್ಟಮರ್ಗೆ ಒಳ್ಳೆ ನಾವು ಅಡ್ವೈಸ್ ಮಾಡ್ತಿರಲ್ವಾ, 2017 ಅಷ್ಟಿತ್ತು ಹೊಸ ಗಾಡಿ ಪ್ರೈಸು ಇಷ್ಟು, ನೀವು ಅಷ್ಟು ಹಾಕಿದ್ದೀರಾ ಅಂತ ಹೇಳ್ತಿರಲ್ಲ, ಆ ಕಸ್ಟಮರ್ಗಳನ್ನ ನೀವೇ ಕರ್ಕೊಂಡೋಗಿ 2017 7 ಲಕ್ಷ ಇರೋದನ್ನ ಇವಾಗ 1 ಲಕ್ಷಕ್ಕೋ 1.5 ಲಕ್ಷಕ್ಕೋ ಕೊಡಿಸ್ತೀರ ಪಾಪ ನೀವು. ಇಲ್ಲಾಂದರೆ ಕಸ್ಟಮರ್ ನಮ್ಮ ಹತ್ರ ಬಂದುಬಿಟ್ಟು 4-5 ಲಕ್ಷ ಕೊಟ್ಟು ತೊಗೊಂಡೋದ್ರೆ ಪಾಪ ಕಸ್ಟಮರ್ಗೂ ಬರ್ಡನ್ ಆಗುತ್ತೆ, ನಿಮಗೆ ತುಂಬ ನೋವಾಗುತ್ತೆ. ನಿಮ್ಗೇನ ಆ ಥರದ್ದು ಏನಾರ ತಾಕತ್ತಿದ್ರೆ ಈ ಕೆಲಸನ ಮಾಡಿ. ನಮ್ಮ ಆಫೀಸ್ ಮುಂದೆ ಎಲ್ಲ ಕಟ್ಟೆ ಹಾಕಿದ್ದೀವಿ, ಕೂತ್ಕೊಳ್ಳಿ. ಕಸ್ಟಮರ್ ಯಾರು ಬರ್ತಾರೆ ಕರ್ಕೊಂಡೋಗಿ ಕಡಿಮೆ ಪ್ರೈಸಿಗೆ 7 ಲಕ್ಷ ರೂಪಾಯಿ ಕಾರ್ನ 1,50,000 ಕೊಡಿಸಿ ಅಂತ ಹೇಳ್ತಾ ನಿಮಗೊಂದು ಆಫರ್ ಕೊಡ್ತಾಯಿನಿ. ಇದನ್ನು ಅಕ್ಸೆಪ್ಟ್ ಮಾಡೋದಾದರೆ ನೆಕ್ಸ್ಟ್ ಕಮೆಂಟ್ ಮಾಡಿ, ಇಲ್ಲ ಅಕ್ಸೆಪ್ಟ್ ಮಾಡೋ ತಾಕತ್ತಿಲ್ಲ ಅಂದರೆ ಇವತ್ತೇ ಎಲ್ಲ ಮುಚ್ಕೊಂಡು ಕೂತ್ಕೋಬೇಕಂತ ಹೇಳ್ತಾಯಿದ್ದೀನಿ.